ನಾಳೆ ನಾಗಮಂಗಲ ಗಲಭೆಯಲ್ಲಿ ಭಾಗಿಯಾದ ತಾರಕಗಳು ಜಾಮೀನು ಸಿಕ್ಕಾಗಿದೆ ಸರ್. ನಾಳೆ ಗೊತ್ತಿದೆ ಇದೆ ಸರ್. ನಾಗಮಂಗಲದಲ್ಲಿ ಗಲಭೆ ಇನ್ಸ್ಟೆಂಟ್ ಆಗಿರೋರು ನೋವಾಗಿದೆ. ಇನ್ಸ್ಟೆಂಟ್ ಆಯಿತು, ಅದ್ರ ಬಗ್ಗೆ ನಮಗೆ ಸಮಾಧಾನ ಇಲ್ಲ, ಬೇಸರ ಇದೆ. ಅದಕ್ಕೆ ಪರಿಹಾರ ಒದಗಿಸ್ತಾ ಇದ್ದೀವಿ. ಅದು ಬಿಟ್ಟರೆ ನಾಗಮಂಗಲದಲ್ಲಿ ನೀವೆಲ್ಲರೂ ಒಂದು ಕಡೆ ನೀವೇ ಹೋಗಿ, ಹಿಂದೆ ಒಂದ್ಸಲಿ ನಾನು ಕೇಳಿದ್ದೆ, ಇಡೀ ತಾಲೂಕಿನಲ್ಲಿ ಹಿಂದೂಗಳ ಅಂಗಡಿಗಳಿಗೆ ಮುಸ್ಲಿಂ ಹೋಗಲ್ಲ, ಮುಸ್ಲಿಂ ಅಂಗಡಿಗೆ ಹಿಂದೂ, ಆ ಥರ ವಾತಾವರಣ ಇದೆಯಾ ಸರ್? ಎಲ್ಲವೂ ಬೆಳಗ್ಗೆ 11ನೇ ತಾರೀಕು ನಡೆದ ಇನ್ಸಿಡೆಂಟ್ 12ನೇ ತಾರೀಕೆ ಒಟ್ಟಾಗಿದ್ದಾರೆ. ಬಟ್ ಏನು ಜನತಾದಳದವ್ರಿಗೆ, ಬಿ ಜೆ ಪಿಯವ್ರಿಗೆ ಭಾಳ ಪಾಪ ನೋವಾಗ್ತದೆ. ಕೆಲವರು ನಿದ್ದೆನೇ ಮಾಡ್ತಾ ಇಲ್ಲ. ಇದೇನು ಕೆರಗೋಡು ಮುಗ್ದೋಯ್ತು, ನಾಗಮಂಗಲನೂ ಏನೂ ಸದ್ದಿಲ್ಲ, ಹೆಂಗೆ ಇದು ಅಂತ ಹೇಳಿ ಪಾಪ ಏನಯ್ಯ ಭಾಳ ಒದ್ದಾಡ್ತಾವ್ರೆ. ಅಯ್ಯೋ ನಿಮ್ಮ ಲೀಡ್ರ್ಗಳೆಲ್ಲ ಇವು ಪಾಪ ಅವ್ರು ನೋಡಿದ್ರೆ ನನಗೂ ಹೊಟ್ಟೆ ಉರಿತದೆ. ಏನು ಅವ್ರಿಗೆ ಮಂಡ್ಯದಲ್ಲಿ ನೆಮ್ಮದಿಲಿ ಇರೋದು ಬೇಕೇ ಇಲ್ಲ. ಹೇಳವ್ರಿ ಕುಮಾರಸ್ವಾಮಿ ಅವರು ಒಂದ್ಸಲ ಹೇಳವ್ರೆ, ನನಗೆ 3,000 ಅರ್ಜಿ ರೀ, ಈ ದೇಶದಲ್ಲಿ 10-12 ಸಾವಿರನ ಒಂದು ವರ್ಷದೊಳಗಡೆ ರೆವಿನ್ಯೂ ಇಲಾಖೆಯಲ್ಲಿ ಸಮಸ್ಯೆ ಕ್ಲಿಯರ್ ಮಾಡೋದು ಯಾವ್ದಾದ್ರು ಸರ್ಕಾರ ಇದೆ, ಯಾವ್ದಾದ್ರು ಜಿಲ್ಲಾಡಳಿತ ಇದ್ದರೆ, ಯಾರು ಜಿಲ್ಲಾ ಮಂತ್ರಿಗಳು ಶಾಸಕರ ನಾಯಕತ್ವದಲ್ಲಿ ಆಗಿದ್ರೆ 25 ವರ್ಷದಲ್ಲಿ, ಅದು ಮಂಡ್ಯದಲ್ಲಿ 10,000 ಕೇಸಸ್ಸನ್ನು ಒಂದೇ ವರ್ಷದಲ್ಲಿ ಮುಗಿಸಿ ಇಡೀ 7 ಕ್ಷೇತ್ರದಲ್ಲಿ AC ಮತ್ತು ತಹಸೀಲ್ದಾರು DC ಹತ್ರ 1,500 ಕೇಸ್ ಬಿಟ್ಟರೆ ಯಾವುದೂ ಇಲ್ಲ ರೀ. ರಾಮನಗರದಲ್ಲಿ ಶಾಸಕರಾಗಿ ಇದ್ದಾಗ ಏನಾಗಿದೆ ಅಂತ ನೋಡಿದ್ದೀವಿ, ಚನ್ನಪಟ್ಟಣ ಏನು ನೋಡಿದ್ದೀವಿ. ಹೋಗುವ ಸ್ವಲ್ಪ ನೀವೆಲ್ಲ ಸ್ಟೋರಿ ಮಾಡ್ಕೊಂಬನ್ನಿ. ಕುಮಾರಸ್ವಾಮಿಯವರೇ ದಯಮಾಡಿ ಇದೆಲ್ಲ ಬಿಟ್ಟು ಸ್ಟೀಲು ಎಂಥದ್ದು ಮೇಜರ್ ಇಂಡಸ್ಟ್ರೀಸ್ ಮಾಡಿ, ನಾವು ನಮ್ಗೆ ಏನು ಬೇಜಾರಿಲ್ಲ. ನಿಮ್ಮ ಕೈಲಾದ ಮಂಡ್ಯಕ್ಕೂ ಸಹಾಯ ಮಾಡಿ. ಬೇಡ ಈ ಕುಮಾರಸ್ವಾಮಿಯವರೇ ಇವೆಲ್ಲ ಹೇಳಿಕೆ ಇಟ್ಟಂಡ್ರಣ್ಣು ಇವೆಲ್ಲ ಬೇಡ. ಈಗ ಹಂಗೇನಾರ ಚರ್ಚೆ ಮಾಡೋದಾದ್ರೆ ಕುಮಾರಸ್ವಾಮಿಯವ್ರ ಜೊತೆಲಿ ನಾವೆಲ್ಲ ಈಗ ಇವನು ಇದ್ದಾನೆ, ಇವನು ಸ್ನೇಹಿತರು, ನನಗೆ ಜೊತೆಲೇ ಇದ್ದವರು ಬರಲಿ, ಎದುರುಗಡೆನೇ ಬೇಕಾದ್ರೆ ಚರ್ಚೆ ಮಾಡೋಣ. ಅದಕ್ಕೂ ಈಗ ಅಸೆಂಬ್ಲಿಲಿ ಒಂದು ಅವಕಾಶ ಇತ್ತು ಎದುರುಗಡೆ ಚರ್ಚೆ ಮಾಡೋದು. ಈಗಿಲ್ಲ, ಅವ್ರು ಪಾರ್ಲಿಮೆಂಟ್ಗೆ ಹೋಗ್ಬಿಟ್ಟವ್ರೆ, ಅಲ್ಲಿ ನಾವು ಹೋಗಿಲ್ಲ, ಇಲ್ಲ ಅವ್ರು ಬರೋಂಗಿಲ್ಲ, ಹಿಂಗಿದೆ. ಹಂಗೇನಾರು ಅವರ ಚರ್ಚೆ ಮಾಡಲೇಬೇಕು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸೋದಾದರೆ ನಾವು ಅವ್ರ ಜೊತೆಲಿ ಇದ್ದೀವಿ. ಬಟ್ ಆದರೆ ಇವ್ರು ಮಾತಾಡೋದ್ರಿಂದ ಮಂಡ್ಯ ಜಿಲ್ಲೆಗಾಗಲಿ ಅಥವಾ ರಾಜ್ಯದ ಅಭಿವೃದ್ಧಿಗಾಗಲಿ ಹಿನ್ನಡೆ ಆಗೋದು ಬೇಡ. ಸಮಾಧಾನವಾಗಿ ಕೆಲಸ ಮಾಡೋಕ್ಕೆ ಹೇಳಿ, ಅವ್ರಿಗೆ ಒಳ್ಳೆ ಅವಕಾಶ ಇದೆ.